ನಮಸ್ತೆ ನನ್ನೆಲ್ಲ ಕನ್ನಡಿಗರಿಗೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಗೆ. ನಾನು ಈಗ ಎಲ್ಲಿದ್ದೀನಪ್ಪ ಅಂತಂದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಇದೆಯಲ್ಲ, ಅಲ್ಲಿದ್ದೀನಿ. ಹಿಂಗೆ ಬಂದಿದ್ವಿ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಫ್ರೆಂಡ್ ಒಬ್ಬನು ನೋಡಿದ್ದಿಲ್ಲ ಅಂತಂದ, ಹಂಗಾಗಿ ಅವನು ಕೂಡ ನೋಡ್ದಂಗೆ ಆಗುತ್ತೆ, ನಾನು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಬಂದ್ವಿ. ಇಲ್ಲಿ ಇದಕ್ಕೇನಂತಾರೆ ಗುರು? ಏನು ಫೌಂಟೇನು? ವಾಟ್ರ್ ಫೌಂಟೇನ್ ನೋಡ್ರಿ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ವಾಟರ್ ಫೌಂಟೇನು. ಮತ್ತು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ದೇವಸ್ಥಾನ ಇರುವಂಥದ್ದು. ಅಲ್ಲಿ ಏನು ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ವ್ಯೂಸ್ ಹೆಂಗಿದೆ ಅಂತ ನಾನು ಹೇಳ್ತೀನಿ. ಓಕೆ, ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿಗೆ. ಓದೋ ಟೈಮಲ್ಲಿ ಬಂದಿದ್ದೆ, ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಯ ವೈವಿಧ್ಯ ಮತ್ತು ಇಲ್ಲಿಯ ಹಿಂದಿನ ಹಿನ್ನೆಲೆ ಎಲ್ಲ ಒಂದು ಪ್ರಮುಖ ಸ್ಥಾನ ಇದೆ. ಗವಿಸಿದ್ದೇಶ್ವರ ಸ್ವಾಮಿಗಳು ಏನು ನಡ್ಕೊತ ಬಂದಿರೋ ಹಾದಿ ಇದೆಯಲ್ಲ, ಇಲ್ಲಿನ ಅದರಲ್ಲೂ ಉತ್ತರ ಕರ್ನಾಟಕದ ಜನರೇನದಲ್ಲ, ಅದು ಪ್ರತಿ ಜನರು ಕೂಡ ಪಾಲಿಸ್ತಾ ಇದ್ದಾರೆ. ಅವರು ಹೆಂಗಪ್ಪ ಅಂತಂದರೆ, ಅವರೊಂಥರ ಅವರಿಗೆ ದೇವ್ರ ಸ್ಥಾನ ಇದ್ದಂಗೆ. ಏನೇ ಅಂದರೂ ಗವಿಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳಿದ್ರೆ ಸಾಕು, ಕಂಪ್ಲೀಟು ಇಲ್ಲಿನ ಜನಪ್ರತಿನಿಧಿಗಳಿದಾರಲ್ಲ ಎಲ್ಲದೂ ಅವರು ಹೇಳಿದ್ದೇ ವೇದವಾಕ್ಯ. ಅಂತಹ ಪುಣ್ಯಕ್ಷೇತ್ರದಲ್ಲಿ ನಾನು ಇವತ್ತು ನನ್ನ ಫ್ರೆಂಡ್ ಜೊತೆ ಇದ್ದೀನಿ. ಇನ್ನು ಏನು ಹೇಳ್ಬೇಕಪ್ಪ ಅಂದರೆ, ನನಗೆ ಸ್ವಲ್ಪ ಗೊತ್ತಿರೋದಾದರೆ ಇಷ್ಟೇ. ನನಗಿಂತ ತುಂಬ ಚೆನ್ನಾಗಿ ಗೊತ್ತಿರೋರು ಇಲ್ಲಿನ ಸ್ಥಳೀಯರಿದ್ದೇ ಇರ್ತಾರೆ. ಮತ್ತು ಇಲ್ಲಿನ ದೇವಸ್ಥಾನಗಳು ಹೇಗಿದಾವಪ್ಪ ಅಂತಂದರೆ ಅದ್ಭುತ, ಸಖತ್ತಾಗದವು. ಇಲ್ಲಿ ಇನ್ನೊಂದು ಏನಾರಪ್ಪ ಅಂದರೆ ಕಾರಂಜಿ ಕೂಡ ಇದೆ ನಮ್ಮ ಈ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ. ಎಷ್ಟು ಚೆನ್ನಾಗಿ ಆ ಕಾರಂಜಿ ಆಗ್ತಾಯಿದೆ ಅಂತ ನೋಡ್ರಿ, ಸ್ವಲ್ಪ ತೋರಿಸ್ತೀನಿ. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ, ಈ ಕಡೆನೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಮೊನ್ನೆ ನೋಡ್ರಿ ನನ್ನ ದೋಸ್ತ, ಅಲ್ಲೊಂದು ಟೆಂಪಲ್ ಅಂತ ಕಾಣಿಸಿದೆ, ಮೇಲ್ಗಡೆ ದೇವಸ್ಥಾನ ಕೂಡ ಇದೆ. ಏನಿದೆ ಮಾತಾಡ್ತಾ ಇದೆಯಾ? ನನ್ನ ಜೊತೆ ಮಾತಾಡ್ತೀನಿ ಅಂತ ಹೋಗೋಣ. ಮೇಲೆ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ರೋಣ ಬಾ. ಇದು ಮೇಲ್ಗಡೆ ಹೋಗ್ಬೇಕಂತ. ನೀವು ಬಂದಿದ್ದಾರೆ ಅಲ್ಲಿಗೆ? ಇಲ್ಲ, ಇದೇ ಫಸ್ಟ್ ಟೈಮಾ? ಓಕೆ, ಇವರು ಇದೇ ಫಸ್ಟ್ ಟೈಮ್ ಬಂದಿದ್ದಾರೆ. ಅದೇ ನನ್ನ ಜೊತೆ ಬಂದಿದ್ದಾರೆ. ನಾವು ಹಂಗೆ ಟ್ರಾವೆಲ್ ಮಾಡ್ತಾಯಿದ್ವಿ, ಹಂಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇಲ್ಲಿ ಕೊಪ್ಪಳಕ್ಕೆ. ಗವಿಸಿದ್ದೇಶ್ವರ ಅಂತ ಇದು ಕಂಪ್ಲೀಟ್ ಗವಿಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ. ಇಲ್ಲಿ ಮೇಲ್ಗಡೆ ಇಲ್ಲೊಂದು ಮೇಲೆ ಪೀಠ ಇದೆ, ಇರ್ತಾರೆ ಅಂತ ನನಗೂ ಅಷ್ಟೊಂದು ಮಾಹಿತಿ ಇಲ್ಲ. ನೆಕ್ಸ್ಟ್ ಅಲ್ಲಿ ನೋಡಿರಿ ಕಾರಂಜಿ ಎಷ್ಟು ಪ್ರೆಸರಲ್ಲಿ ಮೇಲಿದೆ ಅಂದರೆ ನೋಡಿ, ಎಷ್ಟು ಸಖತ್ತಾಗಿದೆ. ವಾವ್, ಸೂಪರ್ ಅಲ್ವಾ? ನೋಡಿರಿ, ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಪ್ರೇಕ್ಷಕ ಸ್ಥಳಗಳು ಕೂಡ ಇದ್ದಾವೆ. ಹಾಗೆ ಪ್ರತಿಯೊಂದು ಸ್ಥಳಗಳು ಹೇಗಿದೆಯಪ್ಪ ಅಂದರೆ ತುಂಬ ಸ್ವಚ್ಛತೆಯಿಂದ ಕೂಡಿದೆ. ಸ್ವಚ್ಛತೆ ಅಷ್ಟು ಒಬ್ಬೊಬ್ಬರು ಅಂತಿದ್ದಾರೆ ಅಲ್ಲಿ ಇಲ್ಲಿ ಹಿಂಗಿದೆ ಅಂತ, ಬಟ್ ಇಲ್ಲಿ ಮಾತ್ರ ಸೂಪರಾಗಿದೆ. ಸೊ ಕ್ಲೀನೇ ಆಗಿರಲಿ, ಅಷ್ಟು ಚೆನ್ನಾಗಿದೆ ಗವಿಸಿದ್ದೇಶ್ವರ ಮಠ. ನೋಡಿರಿ, ಇದೆಲ್ಲ ಇಲ್ಲಿನ ವಾತಾವರಣ. ನಾನು ಬಂದಿರೋದು ಇವಾಗ ನೈಟ್ ವ್ಯೂವಲ್ಲಿ ಬಂದಿದ್ದೀನಿ. ನಾನು ಸದ್ಯಕ್ಕೆ ಈಗ ಬಂದಿಲ್ಲ, ಈವ್ನಿಂಗ್ ಟೈಮ್ ಬಂದಿದ್ದಲ್ಲ, ಅದಕ್ಕೆ ಇಲ್ಲೆಲ್ಲ ಕಂಪ್ಲೀಟ್ ಏನು ನೋಡ್ತಾ ಇದ್ದೀರ ನೋಡ್ರಿ, ಎಲ್ಲ ಕೂಡ ಅದೇ. ಅಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಬನ್ನಿ. ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ, ಅದು ಸೆಕೆಂಡ್ ಟೈಮು, ಬಟ್ ಒಂದು ಕಂಪ್ಲೀಟ್ ಮಾಹಿತಿ ಏನು ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಮಂದಿರ, ಅಂದರೆ ದಾಸೋಹದ ಮಂದಿರ. ಜನರುಗಳು ಬಂದಿರೋದಂಥ ಕಂಪ್ಲೀಟ್ ದಾಸೋಹ ಇಲ್ಲೇ ನಡೀತದೆ. ನಾವು ಕೂಡ ಆಮೇಲೆ ಮಾಡೋಣ ಅಂತ ನನ್ನ ದೋಸ್ತಿಂದ ಮಾಡ್ತೀವಿ. ಈಗ ಹಂಗೆ ಎಷ್ಟು ಕಂಪ್ಲೀಟ್ ದೇವಸ್ಥಾನನ ನೋಡಿ ವೀಕ್ಷಣೆ ಮಾಡೋಣ ಅನ್ನೋ ನನ್ನ ವಿಚಾರ. ನೀವು ಕೂಡ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದರೆ ನೀವು ನೋಡೇ ಇರ್ತೀರ. ಆಲ್ಮೋಸ್ಟ್ ನನ್ನ ವೀಡಿಯೋ ಯಾರು ನೋಡ್ತಿರ್ತಾರಲ್ವ ಅವರು ಕೂಡ ಕಂಪ್ಲೀಟ್ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು
ಶೇರ್ ಮಾಡಿ. ಓಕೆ, ತೋರಿಸ್ತೀನಿ ನೋಡಿರಿ. ಈ ದೇವಸ್ಥಾನದಲ್ಲಿ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ಕಂಪ್ಲೀಟ್ ವ್ಯೂಸ್ ಇದು ನೋಡಿರಿ. ಇದೇ ದೇವಸ್ಥಾನದು. ನನಗೂ ಗೊತ್ತಿಲ್ಲ ಇದು ಯಾವ ದೇವಸ್ಥಾನ ಅಂತ. ನಾನು ಫಸ್ಟ್ ಟೈಮ್ ಇಲ್ಲಿ ಈ ಪ್ಲೇಸಿಗೆ ಬರ್ತಾ ಇರೋದು. ಬಟ್ ಗವಿಸಿದ್ದೇಶ್ವರಿಗೆ 2ನೇ ಟೈಮ್ ಬರ್ತಾ ಇದ್ದೀನಿ. ಮೇ ಬಿ ಇರಬೇಕು, ಗೊತ್ತಿಲ್ಲ. ಬಟ್ ಇದು ಒಂದು ಸಖತ್ತಾಗಿ ಕಾಣಿಸ್ತಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕಡೆ ನೀರು, ಈ ಕಡೆ ನೀರು, ಅದರಲ್ಲೂ ಮತ್ತು ಕಾರಂಜಿ ಕೂಡ ಕಾಣ್ಬೋದು ಕಂಪ್ಲೀಟ್ ನೋಡಿರಿ. ಇದೇ ಅದು ದೇವಸ್ಥಾನ, ನಾವು ನೋಡ್ಬೋದು. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಬಂದೇ ಇರ್ತೀರ ಇಲ್ಲಿ, ಯಾರೂ ಬಂದಿರಲ್ಲ ನನಗೆಲ್ಲ. ಎಲ್ಲೂ ನಮಸ್ಕಾರ ಮಾಡಿ. ಇದು ಈ ದೇವಸ್ಥಾನದ ಸುತ್ತಲಿನ ಒಂದು ವಾತಾವರಣ ಹೆಂಗೆ ಕಾಣಿಸ್ತಿದೆ ಅದು ಕಂಪ್ಲೀಟ್.